ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಬೆಳಕು ಪಾಠದ 30ನೇ ಪ್ರಶ್ನೆ. ಕೆಳಗೆ ತೋರಿಸಿರುವ ಚಿತ್ರಗಳಲ್ಲಿ ನಿಯತ ಮತ್ತು ಚದುರಿದ ಪ್ರತಿಫಲನಗಳನ್ನು ಗುರುತಿಸಿ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ನೀಡಿ. ನಿಯತ ಪ್ರತಿಫಲನ ಅಂದ್ರೇನು? ಯಾವುದು ನಿಯತ ಮೇಲ್ಮೈ ಪ್ರತಿಫಲನಗೊಳ್ಳುತ್ತದೆ ಅದನ್ನ ನಿಯತ ಪ್ರತಿಫಲನ ಅಂತ ಹೇಳ್ತೀವಿ. ಯಾವುದು ಅನಿಯತ ಮೇಲ್ಮೈನಿಂದ ಪ್ರತಿಫಲನಗೊಳ್ಳುತ್ತದೆ ಆ ಕಿರಣಗಳನ್ನ ಚದುರಿದ ಪ್ರತಿಫಲನ ಅಂತ ಹೇಳ್ತೀವಿ. ಈಗ ನೀವು ಮೊದಲು ನೋಡಿ, ಎ ಮತ್ತೆ ಬಿ ಅಲ್ಲಿ ಯಾವುದು ನಿಯತ ಅಥವಾ ನಯವಾದ ಮೇಲ್ಮೈ ಇದೆ, ಯಾವುದು ಅನಿಯತ ಅಂದ್ರೆ ಉಬ್ಬು ತಗ್ಗಾದಂತಹ ಮೇಲ್ಮೈ ಇದೆ. ಗೊತ್ತಾಯ್ತಲ್ವಾ? ಈಗ ಗುರುತಿಸಬಹುದು. ಇನ್ನು ಒಂದು ಟೆಕ್ನಿಕ್ ಹೇಳೋಣ, ಗೊತ್ತಾಗಿಲ್ಲ. ನಿಯತ ಮೇಲ್ಮೈನಲ್ಲಿ ಏನಾಗುತ್ತೆ, ಪತನ ಕಿರಣ ಸಮಾಂತರವಾಗಿ ಬಿದ್ದಿರುತ್ತೆ. ಅದೇ ತರ ಎಲ್ಲಾ ಪ್ರತಿಫಲಿತ ಕಿರಣ ಕೂಡ ಸಮಾಂತರವಾಗಿಯೇ ಹೋಗ್ತದೆ. ಪತನ ಕಿರಣ ಸಮಾಂತರವಾಗಿ ಬಿದ್ದಿರ್ತದಲ್ಲ, ಪ್ರತಿಫಲಿತ ಕಿರಣ ಕೂಡ ಸಮಾಂತರವಾಗಿಯೇ ಹೋಗ್ತದೆ. ಆದ್ರೆ ಅನಿಯತ ಮೇಲ್ಮೈ ಇದ್ರೆ ಏನಾಗ್ತದೆ, ಪತನ ಕಿರಣ ಸಮಾಂತರವಾಗಿ ಬಿದ್ದಿರೋದು ಹೌದು, ಆದ್ರೆ ಪ್ರತಿಫಲಿತ ಕಿರಣ ಏನಿರುತ್ತೆ ಅದು ಒಂದಕ್ಕೊಂದು ಸಮಾಂತರವಾಗಿರೋದಿಲ್ಲ. ನೋಡಿ, ಇವೆರಡು ಸಮಾಂತರವಾಗಿಲ್ಲ. ಈಗ ಎ ಯಾವುದು ಅಂತ ಹೇಳಿದ್ರಿ? ಅನಿಯತ ಮೇಲ್ಮೈನಿಂದ ಉಂಟಾಗಿರುವಂಥದ್ದು, ಹಾಗಾಗಿ ಚದುರಿದ ಪ್ರತಿಫಲನ ಸರಿಯಾಗಿದೆ. ಎಯು ಚದುರಿದ ಪ್ರತಿಫಲನ. ಉದಾಹರಣೆಗಳು: ಒರಟು ನೆಲದಿಂದ ಪ್ರತಿಫಲನ, ಹಳೆಯ ಸ್ಟೀಲ್ ತಟ್ಟೆಯಿಂದ ಆಗುವಂತಹ ಪ್ರತಿಫಲನ. ಇಲ್ಲಿ ನೋಡಿ, ಈ ರೀತಿ ಹಳೆಯ ಸ್ಟೀಲ್ ತಟ್ಟೆಯಲ್ಲಿ ಪ್ರತಿಬಿಂಬ ಸರಿಯಾಗಿ ಕಾಣಿರುವಂತದ್ದು, ಅಲ್ಲಿ ನಿಯತ ಕಣಗಳು ಇರೋದಿಲ್ಲ, ಚದುರಿದ ಕಿರಣಗಳು ಬಂದಿರ್ತವೆ. ಆ ಕಾರಣದಿಂದ ಇಲ್ಲಿ ಸರಿಯಾಗಿ ಪ್ರತಿಫಲನ ಕಾಣಿಸೋದಿಲ್ಲ. ಬಿ ಇದೇನಿದೆ, ಇದು ನಿಯತ ಪ್ರತಿಫಲನ. ಇಲ್ಲಿ ನೋಡಿ, ಪತನ ಕಿರಣ ಮತ್ತೆ ಪ್ರತಿಫಲನ ಕಿರಣ ಎರಡು ಒಂದಕ್ಕೊಂದು ಸಮಾಂತರವಾಗಿದೆ. ಪತನ ಕಿರಣಗಳೆಲ್ಲವೂ ಸಮಾಂತರವಾಗಿದೆ, ಪ್ರತಿಫಲನ ಕಿರಣಗಳೆಲ್ಲವೂ ಸಮಾಂತರವಾಗಿದೆ. ಉದಾಹರಣೆಗಳು: ಹೊಸ ಗಾಜಿನ ಕನ್ನಡಿ, ಹೊಸ ಸ್ಟೀಲ್ ತಟ್ಟೆ. ಇದು ನಿಯತ ಪ್ರತಿಫಲನಕ್ಕೆ ಉದಾಹರಣೆ. ಥ್ಯಾಂಕ್ ಯು.